ಈ ಸರ್ಕಾರ ಪಾಪರಾಗಿದೆ ಅಂತ ನಾನು ಹೇಳಿದ್ದೀನಿ, ಬಹಳಷ್ಟು ಸರಿ ಹೇಳಿದ್ದೀನಿ. ಹಣ ಇಲ್ಲ. ಶಾಸಕರು ಕೂಡ ಬಹಳಷ್ಟು ಕಾಮೆಂಟ್ಗಳು ಮಾಡಿದ್ದಾರೆ, MLAಗಳು ಮಾಡಿದ್ದಾರೆ, ಅಡ್ವೈಸರ್ಸು ಮಾಡಿದ್ದಾರೆ. ಇಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ನೀವು ರದ್ದು ಮಾಡ್ತಾ ಇದ್ದೀರಾ. DK ಶಿವಕುಮಾರ್ ಅವರ ನೇತೃತ್ವದ ಒಂದು ಸಮಿತಿ 9 ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ. ಏನು ವಿದ್ಯಾಭ್ಯಾಸನ ಹೆಚ್ಚು ಮಾಡಕ್ಕೆ ಹೇಳಿದಾರೋ ಅಲ್ಲ ವಿದ್ಯಾಭ್ಯಾಸ ಕುಂಠಿತ ಮಾಡಕ್ಕೆ ಹೇಳಿದಾರೋ ನನಗೆ ಅರ್ಥ ಆಗಿಲ್ಲ. ಯಾಕೆ DK ಶಿವಕುಮಾರ್ ಅವ್ರನ್ನ ಇದು ಮಾಡಿದ್ದಾರೆ? ಹಿಂದೆ ಇವರೇ ಮಂತ್ರಿ ಆಗಿದ್ರು ಒಂದು ಸಮಿತಿ. ನಾನು ಪರಮೇಶ್ವರ್ ಅವರು ಅದಕ್ಕೆ ಚೇರ್ಮನ್ ಆಗಬೇಕಾಯಿತು. ಇದು ನರ್ಸಿಂಗ್ ಕಾಲೇಜುಗಳು ಅವ್ರು ಅವಾಗ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು ಅಲ್ಲ ಸರ್, ಹೆಲ್ತ್ ಮಿನಿಸ್ಟ್ರು, ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಕೈ ಕೆಳಗಡೆ ಎಲ್ಲ ಒಂದು ಆಗ್ಬೇಕಾಗಿತ್ತು. ಏನು ಕಾಲೇಜುಗಳು ಕೊಡೋದು. ಇವ್ರನ್ನ ಸೈಡ್ಗೆ ಹಾಕ್ಬಿಟ್ರು, ಅವ್ರು ಕೂತ್ಕೊಂಡ್ಬಿಟ್ರು. ಏನ್ ಕೊಟ್ಟಿದ್ದೆ ಸಾವಿರಾರು ಬೀದಿಗೆ. ನಾನು ನೋಡಿದೆ ನಮ್ಮ ನಾಯಂಡಹಳ್ಳಿ ಹತ್ರ ಒಂದೇ ಬಿಲ್ಡಿಂಗು 3 ಬೋರ್ಡು, ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರಕ್ಕೊಂದು ಬೋರ್ಡು. ಏನ್ ಫೆಸಿಲಿಟಿನೇ ಇಲ್ಲ. ಯಾವ ಮಾನದಂಡದಲ್ಲಿ ಕೊಟ್ರಿ? ಈಗ ನಾನು ಹೇಳ್ತಾ ಇರೋದು ಈ 9 ಯೂನಿವರ್ಸಿಟಿಗೆ ಕೊಡಬೇಕಾದ್ರೆ ಇದ್ರ ಮೇಲೆ ಮಾನದಂಡ ಇದೆ. ಸುಮ್ನೆ ಏನ್ ಕೊಟ್ಟಿಲ್ಲ, ಮಾನದಂಡದ ಮೇಲೆ ಕೊಟ್ಟಿರೋದು ನಾವು. ಏನ್ ಮಾನದಂಡ? ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GER ಡಿಸ್ಟ್ರಿಕ್ಟ್ ವೈಸ್ 2015-16ರಿಂದ 2020-21 ಅದರಲ್ಲಿ ಏನು ಹೇಳ್ತೈತೆ? ಇಲ್ಲಿ ನಮ್ಮ ಇವರು ಇದಾರಲ್ಲ, ಅಲ್ಲ ಇವರು ಜಾಸ್ತಿ ಆಗಿರೋರು ನಮ್ಮ ದಕ್ಷಿಣ ಕನ್ನಡ. ನೋಡು ಅವರು ಮಕ ಕಳೆ ಬಂದ್ಬಿಡ್ತು ನಮ್ಮ ಸ್ಪೀಕರ್.